ಗೋಲ್ಡ್ ಲೋನು ಪರ್ಸನಲ್ ಲೋನ್ಗೆ ಕಂಪೇರ್ ಮಾಡ್ಕೊಂಡಾಗ್ಲೂ ತುಂಬಾ ಬೇಗ ಅಪ್ರೂವಲ್ ಆಗುತ್ತೆ, ತುಂಬಾ ಬೇಗ ನಿಮ್ಮ ಕೈಗೆ ಹಣ ಬರುತ್ತೆ. ಗೋಲ್ಡ್ ಲೋನ್ ಅಂತ ಬಂದಾಗ ನಿಮಗೆ ಬರೀ 300-400 ಇದ್ರೂ ಗೋಲ್ಡ್ ಲೋನ್ ಸಿಗುತ್ತೆ. ತೊಂದರೆ ಇಲ್ಲ, ನಿಮ್ ಚಿನ್ನ ನೀವು ವಾಪಸ್ ತಗೊಳ್ಳಿ, ನಮ್ ದುಡ್ಡು ನಮಗೆ ವಾಪಸ್ ಕೊಟ್ಬಿಡಿ ಬಡ್ಡಿ ಸಮೇತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಚಿನ್ನ ಒಂದಿದ್ರೆ ನಮ್ಮ ಕಷ್ಟ ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ. ಎಮರ್ಜೆನ್ಸಿ ಟೈಮಲ್ಲಿ ಚಿನ್ನ ಇತ್ತು ಅಂತಂದ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಒಂದಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಸಾಲ ಮಾಡ್ಕೊಳ್ತಾರೆ. ಅಂದ್ರೆ ಚಿನ್ನದ ಮೇಲೆ ಸಾಲ ಮಾಡಿ ತಮ್ಮ ಒಂದು ಕಷ್ಟವನ್ನ ತೀರಿಸ್ಕೊಳ್ತಾರೆ. ಆದ್ರೆ ಎಷ್ಟೊಂದು ಜನರಿಗೆ ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಟೆನ್ಯೂರ್ ಪೀರಿಯಡ್ ಆಗಿರ್ಬೋದು, ಚಿನ್ನದ ಸಾಲ ತಗೋಬೇಕು ಅಂತಂದ್ರೆ ಏನೆಲ್ಲ ಅಂಶಗಳನ್ನ ನಾವು ಗಮನಿಸಬೇಕು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದಿಲ್ಲ. ಅಂದ್ರೆ ಗೋಲ್ಡ್ ಲೋನ್ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಇರೋದಿಲ್ಲ. ಸೊ ಆಗೇನಾಗುತ್ತೆ, ಬಡ್ಡಿ ಕಟ್ತಾನೆ ಇರುವಂತ ಹಣವನ್ನ ಕಳ್ಕೊಳ್ತಾರೆ. ಸೊ ಇವತ್ತು ನಾನು ನಿಮ್ಗೆ ಗೋಲ್ಡ್ ಲೋನ್ ಬೆಸ್ಟಾ ಅಥವಾ ಪರ್ಸನಲ್ ಲೋನ್ ಬೆಸ್ಟಾ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಗೋಲ್ಡ್ ಲೋನ್ ಬೆಟರಾ, ಪರ್ಸನಲ್ ಲೋನ್ ಬೆಟರಾ? ಎರಡರಲ್ಲೂ ಯಾವ ಥರದ ವಿಶೇಷತೆಗಳಿದ್ದಾವೆ, ಯಾವ ಥರದ ಆಪ್ಷನ್ಸ್ ಇದ್ದಾವೆ, ಹೇಗೆ ಈ ಎರಡರ ಲಾಭ ನಾನು ಪಡ್ಕೊಳ್ಬಹುದು, ಯಾವುದನ್ನು ನಾನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ, ಎರಡೂ ಲೋನ್ನಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ, ನಿಮಗೆ ಶಾರ್ಟ್ ಟರ್ಮಿಗೆ ಸಡನ್ ಆಗಿ ಈಗ ಏನೋ ಒಂದು ಕಮಿಟ್ಮೆಂಟ್, ನಿಮಗೆ ಇನ್ನೊಂದು 3 ದಿನಕ್ಕೆ ಹಣ ಬೇಕಪ್ಪ, ತುಂಬಾ ಎಮರ್ಜೆನ್ಸಿ ಅಂತ ಅಂದಾಗ್ಲೇ ಇದನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದು. ನಾನು ಇನ್ನೊಂದು 2 ದಿನಕ್ಕೆ ನನಗೆ ಹೋಮ್ ಲೋನ್ ಬೇಕು ಅಂತಾರೆ ಸಿಗೋದಿಲ್ಲ, ಅದು ಕಷ್ಟ. ನೀವು ಡಾಕ್ಯುಮೆಂಟ್ಸ್ ಕೊಡಬೇಕು, ಅವರು ಅದನ್ನು ಡ್ಯೂ ಪ್ರೊಸೀಜರ್ ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕು, ವೆರಿಫೈ ಮಾಡಬೇಕು, ಇದೆಲ್ಲವೂ ಇರುತ್ತೆ. ತುಂಬ TDS ಪ್ರಾಸೆಸ್ ಇದು. ನೀವು ಹೋಮ್ ಲೋನ್ ತಗೊಳ್ಬೇಕಾದ್ರೆ ಅನೇಕ ಸಂಸ್ಥೆಗಳನ್ನು ಸುತ್ತಿ ಅದ್ರ ಬಗ್ಗೆ ತಿಳ್ಕೊಂಡು ಯಾವುದು ಬೆಟರ್ ಅಂತ ಅಳೆದು ತೂಗಿ ಮುಂದುವರಿಬೇಕಾಗತ್ತೆ. ಆದರೆ ಪರ್ಸನಲ್ ಲೋನ್ ಅಥವಾ ಗೋಲ್ಡ್ ಲೋನ್ ಹಾಗಲ್ಲ. ನಿಮಗೆ ಹಣ ಅನ್ನೋದು ಸ್ವಲ್ಪ ಕಡಿಮೆ ಮೊತ್ತದ್ದು, ತುಂಬ ಶಾರ್ಟ್ ಟರ್ಮಲ್ಲಿ ಬೇಕಾಗುತ್ತೆ, ಆಗ ನೀವು ಇದನ್ನು ಆಪ್ಟ್ ಮಾಡ್ಕೊಳ್ತೀರಿ. ಸೊ ಶಾರ್ಟ್ ಟರ್ಮ್ ಅನ್ನೋದು, ಇನ್ಸ್ಟೆಂಟ್ ರಿಕ್ವೈರ್ಮೆಂಟ್ ಅನ್ನೋದು ಒಂದು ಕಾಮನ್ ಫ್ಯಾಕ್ಟರು. ಮೊದಲನೇದಾಗಿ ನಾವು ಗೋಲ್ಡ್ ಲೋನ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಾವು ಅನೇಕ ಮಾಡ್ಯೂಲ್ಗಳಲ್ಲಿ ತಿಳ್ಕೊಂಡಿದ್ದೀವಿ, ಬಟ್ ಇನ್ ಕಂಪ್ಯಾರಿಸನ್ ವಿತ್ ಪರ್ಸನಲ್ ಲೋನ್ ಅಂತ ನೋಡಿದಾಗ ನೋಡಿ, ನಿಮಗೆ ಗೋಲ್ಡ್ ಲೋನು ಪರ್ಸನಲ್ ಲೋನ್ಗೆ ಕಂಪೇರ್ ಮಾಡ್ಕೊಂಡಾಗ್ಲೂ ತುಂಬ ಬೇಗ ಅಪ್ರೂವಲ್ ಆಗುತ್ತೆ, ತುಂಬ ಬೇಗ ನಿಮ್ಮ ಕೈಗೆ ಹಣ ಬರುತ್ತೆ. ಯಾಕೆ ಬೇಗ ಅಪ್ರೂವಲ್ ಆಗುತ್ತೆ ಅಂತಂದ್ರೆ, ಚಿನ್ನ ನೋಡ್ತಾರೆ, ಎಷ್ಟು ಕ್ವಾಲಿಟಿ ಇದೆ ನೋಡ್ತಾರೆ, ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ನೋಡ್ತಾರೆ, ಅವರ ಸಂಸ್ಥೆಯಲ್ಲಿ LTV ರೇಷಿಯೋ ಏನಿದೆ ನೋಡ್ತಾರೆ, ಅದರ ಆಧಾರದ ಮೇರೆಗೆ ನಿಮಗೆ ಆಫರ್ ಮಾಡ್ತಾರೆ. ನೀವು ಹೂ ಅಂದ್ರೆ ಇಮ್ಮಿಡಿಯೇಟ್ಲಿ ಚಿನ್ನದ ಕ್ವಾಲಿಟಿ ಚೆಕ್ ಮಾಡಿಕೊಂಡು ಮುಂದುವರಿಸ್ಬಿಡ್ತಾರೆ. ಸೊ 1 ಗಂಟೆನಲ್ಲೇ ನಿಮಗೆ ಗೋಲ್ಡ್ ಲೋನ್ ಸಿಕ್ಬಿಡುತ್ತೆ. ಸೊ ತುಂಬಾ ಬೇಗ, ತುಂಬಾ ಸರಳವಾಗಿ ಗೋಲ್ಡ್ ಲೋನ್ ನಿಮ್ಮ ಕೈಗೆ ಸೇರುತ್ತೆ. ಎರಡನೆಯದು, ಚಿನ್ನದ ಸಾಲ ಅಂತ ನೋಡಿಕೊಂಡಾಗ ಕ್ರೆಡಿಟ್ ಹಿಸ್ಟ್ರಿ ಕೇಳೋದಿಲ್ಲ. ಸಾಮಾನ್ಯವಾಗಿ ಕ್ರೆಡಿಟ್ ಹಿಸ್ಟ್ರಿಯನ್ನು ನೋಡಿ ಗೋಲ್ಡ್ ಲೋನ್ ಕೊಡದೆ ರಿಜೆಕ್ಟ್ ಮಾಡುವಂಥದ್ದೆಲ್ಲ ಕಡಿಮೆ. ನಿಮಗೆ ಒಂದಲ್ಲ ಒಂದು ಸಂಸ್ಥೆನಲ್ಲಿ ಸಿಕ್ಕೇ ಸಿಗುತ್ತೆ. ಯಾಕೆ ಅಂತಂದ್ರೆ, ನೀವು ಇದು ಸೆಕ್ಯೂರ್ಡ್ ಲೋನು, ಚಿನ್ನವನ್ನ ಕೊಡ್ತಿದ್ದೀರಿ. ಹಾಗಾಗಿ ಕ್ರೆಡಿಟ್ ಸ್ಕೋರ್ ಅನ್ನೋದು ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ನೀವು ಏನೋ ಸಮಥಿಂಗ್ ಆಫ್ ವ್ಯಾಲ್ಯೂ ಪ್ಲೆಡ್ಜ್ ಮಾಡ್ತಿಲ್ಲ ಅಂತ ಆದಾಗ ಈ ವ್ಯಕ್ತಿಯ ಕ್ರೆಡಿಟ್ ಹಿಸ್ಟ್ರಿ ಹೇಗಿದೆ, ಈತ ಲೋನನ್ನು ಇಸ್ಕೊಂಡವನು ಕರೆಕ್ಟಾಗಿ ಕಟ್ಟಿದ್ದಾನ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ತಾರೆ. ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿದ್ರೆ, ಓಕೆನಪ್ಪ, ಈತ ಯಾವಾಗ ಸಾಲ ಪಡ್ಕೊಂಡಿದ್ದಾನೆ ಅದನ್ನೆಲ್ಲ ಕರೆಕ್ಟಾಗಿ ವಾಪಸ್ ಕಟ್ಟಿದ್ದಾನೆ ಅನ್ನೋ ಆಧಾರದ ಮೇಲೆ ನಿಮಗೆ ಕೊಡ್ತಾರೆ. 700, 800, 900 ಇದ್ದಾಗ ಈಸಿಯಾಗಿ ಸಿಕ್ಕಿಬಿಡುತ್ತೆ. 300, 400, 500 ಇದ್ದಾಗ ಕಷ್ಟ, ಸಿಗೋದೇ ಇಲ್ಲ. ಆದರೆ ಇಲ್ಲಿ ಗೋಲ್ಡ್ ಲೋನ್ ಅಂತ ಬಂದಾಗ ನಿಮಗೆ ಬರೀ 300, 400 ಇದ್ರೂ ಗೋಲ್ಡ್ ಲೋನ್ ಸಿಗುತ್ತೆ, ಬಿಕಾಸ್ ಇದು ಸೆಕ್ಯೂರ್ಡ್ ಲೋನ್. ಸೊ ಸ್ನೇಹಿತರೆ, ಗೋಲ್ಡ್ ಲೋನ್ ನಾವು ಮಾಡಿಸ್ತೀವಿ ಅಂತಂದ್ರೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಟೆನ್ಯೂರ್ ಪೀರಿಯಡ್ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಆಗ ಹಣ ಎಲ್ಲಿ ವೇಸ್ಟ್ ಆಗುತ್ತೋ ಅದೆಲ್ಲ ಕೂಡ ನಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಜೀವನ ಪೂರ್ತಿ ಬಡ್ಡಿ ಕಟ್ಕೊಂಡೇ ಜೀವನ ಸಾಗಿಸ್ಬಿಡ್ತೀವಿ. ಸೊ ಹಾಗಾಗಿ ಗೋಲ್ಡ್ ಲೋನ್ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಎಲ್ಲಿ ಸಿಗುತ್ತೆ? ಬಾಸ್ ವಾಲಾ ಆಪ್ ನಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಸುಮಾರು 1 ಗಂಟೆ 38 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಗೋಲ್ಡ್ ಲೋನ್ ಯಾವ ರೀತಿಯಾಗಿ ಮಾಡಿಸಬೇಕು, ಗೋಲ್ಡ್ ಲೋನ್ ಬೆಸ್ಟಾ, ಪರ್ಸನಲ್ ಲೋನ್ ಬೆಸ್ಟಾ, ಯಾವ್ಯಾವ ಟೈಮಿಗೆ ಬೆಸ್ಟ್ ಅನ್ನುವಂಥದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಈಗಲೇ ಬಾಸ್ ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಗಳು, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಏನು ಬುಲೆಟ್ ರೀಪೇಮೆಂಟು, ಅಕೌಂಟ್ ಓವರ್ ಡ್ರಾಫ್ಟ್ ನ ಫೆಸಿಲಿಟಿ, ಪ್ರಿನ್ಸಿಪಲ್ ಅನ್ನ ಪಾರ್ಷಿಯಲಿ ಪೇ ಮಾಡ್ತಾ ಹೋಗೋದು, ಅಥವಾ ಬಡ್ಡಿ ಸಮೇತ ಪ್ರಿನ್ಸಿಪಲ್ ಅನ್ನು ಸೇರಿಸಿ EMI ನಲ್ಲಿ ಒಂದು ಸ್ವಲ್ಪ ಕಟ್ಕೊಂಡು ಹೋಗೋದು, ಎಲ್ಲವನ್ನು ಟೆನ್ಯೂರ್ನ ಕೊನೆಯಲ್ಲೇ ಬಡ್ಡಿ ಅಸಲು ಎರಡನ್ನೂ ಕಟ್ಟೋದು, ಇಲ್ಲ ಬರೀ ಬಡ್ಡಿಯನ್ನೇ EMI ಕಟ್ಟೋದು, ಈ ಥರದ ಅನೇಕ ಆಪ್ಷನ್ಸ್ ಇದೆ. ಡಿಫ್ರೆಂಟ್ EMI ಆಪ್ಷನ್ಸ್ ಇದೆ.
ಅಥವಾ ನೀವು ಎಷ್ಟು ಹಣ ವಿತ್ಡ್ರಾ ಮಾಡ್ಕೊಳ್ತೀರೋ ಅಷ್ಟಕ್ಕೆ ಮಾತ್ರ ಬಡ್ಡಿ ಕಟ್ಟೋದು ಆಪ್ಷನ್ ಇದೆ. ಸೊ ಹೀಗೆ ಒಂದು ಲೆಂಡರ್ನಿಂದ ಇನ್ನೊಂದು ವೆಂಡರ್ಗೆ ಏನು ವ್ಯತ್ಯಾಸ ಇರುತ್ತೆ ಅದನ್ನು ನಾವು ಕ್ರಾಸ್ ಚೆಕ್ ಮಾಡಿಕೊಂಡು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ರೀಪೇಮೆಂಟ್ ಆಪ್ಷನ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಬಹುದು. ಫೋರ್ಕ್ಲೋಜರ್ ಚಾರ್ಜಸ್ ಅಂತ ನಾವು ಯೋಚನೆ ಮಾಡ್ಕೊಂಡಾಗ್ಲೂ ಕೆಲ ಬ್ಯಾಂಕ್ಗಳಲ್ಲಿ ಇರೋದಿಲ್ಲ ಫೋರ್ಕ್ಲೋಜರ್ ಚಾರ್ಜಸ್. ತೊಂದರೆ ಇಲ್ಲ, ನಿಮ್ಮ ಚಿನ್ನ ನೀವು ವಾಪಸ್ ತಗೊಳ್ಳಿ, ನಮ್ಮ ದುಡ್ಡು ನಮಗೆ ವಾಪಸ್ ಕೊಟ್ಬಿಡಿ ಬಡ್ಡಿ ಸಮೇತ. 2 ವರ್ಷಕ್ಕೆ ತಗೊಂಡವ್ರು 1 ವರ್ಷಕ್ಕೆ ಕಟ್ಟಿದ್ರು ಓಕೆ ಅನ್ನೋದೆಲ್ಲ ಆಪ್ಷನ್ಸ್ ಇದೆ. ಸೊ ಆ ಫ್ಲೆಕ್ಸಿಬಿಲಿಟಿ ಚಿನ್ನದ ಸಾಲದಲ್ಲಿ ನಿಮಗೆ ಸಿಗುತ್ತೆ. ಮುಂದಿನ ಪಾಯಿಂಟ್, ಗೋಲ್ಡ್ ಲೋನ್ ಅಂತ ಪರಿಗಣಿಸಿದಾಗ ನೀವು ಎಷ್ಟು ಮೌಲ್ಯದ ಚಿನ್ನ ಕೊಡ್ತೀರೋ ಅದರ 75% ಮೌಲ್ಯದಷ್ಟು ಲೋನು ನಿಮಗೆ ಆರಾಮ್ಸೆ ಸಿಗುತ್ತೆ. ಅನೇಕ ಸಂಸ್ಥೆಗಳಲ್ಲಿ ಸಾಮಾನ್ಯವಾಗಿ ಕೊಡ್ತಾರೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 25%ನಷ್ಟೇ ಬ್ಯಾಂಕ್ನವ್ರು ಮಾರ್ಜಿನ್ ಇಟ್ಕೊಳ್ತಾರೆ. ಇನ್ನೂ ಕೆಲ ಸಂಸ್ಥೆಗಳಲ್ಲಿ ನೀವು 90% ಲೋನ್ ಟು ವ್ಯಾಲ್ಯೂ ರೇಷಿಯೋ ಅಷ್ಟು ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಇದರಲ್ಲೂ ಸಹ ವೇರಿ ಆಗಬಹುದು, ನಿಮ್ಗೆ ಅಲ್ಲೂ ಸಹ ಆಪ್ಷನ್ಸ್ ಇರುತ್ತೆ. ಗೋಲ್ಡ್ ಲೋನ್ ಅಂತ ನೋಡಿಕೊಂಡಾಗ 75% ನೀವು ಕೊಡುವ ವಸ್ತುವಿನ ವ್ಯಾಲ್ಯೂ ಅಷ್ಟಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ಕೊನೆಯದಾಗಿ, ಒಂದು ವೇಳೆ ನೀವು ಸಾಲವನ್ನು ವಾಪಸ್ ಕಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ, ಚಿನ್ನವನ್ನ ಅವರ ಕೈಯಲ್ಲೇ ಇದೆಯಲ್ಲ ಅದನ್ನ ಹರಾಜು ಹಾಕ್ತಾರೆ. ಎಷ್ಟು ನೀವು 10 ಲಕ್ಷ ಮೌಲ್ಯದ ಚಿನ್ನ ಇಟ್ಟಿರ್ತೀರಿ, 7.5 ಲಕ್ಷನೋ 8 ಲಕ್ಷನೋ ಪಡ್ಕೊಂಡಿರ್ತೀರಿ. 10 ಲಕ್ಷ ಮೌಲ್ಯದ ಚಿನ್ನ ಮಾರಿ ಆ 10 ಲಕ್ಷ ಅವ್ರು ಇಟ್ಕೊಳ್ತಾರೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಲಾಸು ರಿಪೇ ಮಾಡಿಲ್ಲ ಅಂತಾದಾಗ, ಯಾಕೆಂದರೆ ನೀವು ನೆಕ್ಸ್ಟ್ ಸಾಲ ಪಡ್ಕೊಳ್ಳೋದಕ್ಕೆ ಅರ್ಹತೆ ಇರೋದಿಲ್ಲ. ನೀವು ಈ ಥರದ್ದೊಂದು ಮೋಸ ಮಾಡಿರುವ ಪ್ರಕರಣ ಅದರ ಜೊತೆಗೆ ನಿಮ್ಮ ಬೆನ್ನ ಹಿಂದೆನೇ ಬರ್ತಾ ಇರುತ್ತೆ. ಇವರು ಸಾಲ ಇಸ್ಕೊಂಡಿದ್ರು ಕೊಟ್ಟಿಲ್ಲ, ಚಿನ್ನ ಅಡಮಾನ ಇಟ್ಟಿದ್ರು, ಗೋಲ್ಡ್ ಲೋನ್ ತೊಗೊಂಡಿದ್ರು ಸರಿಯಾಗಿ ಕಟ್ಟಿಲ್ಲ, ಡಿಫಾಲ್ಟರ್ ಅನ್ನೋ ಥರ ಆಗ್ಬಿಡುತ್ತೆ. ನಾನು ಚಿನ್ನ ಕೊಟ್ಟಿದ್ನಲ್ಲಪ್ಪ ಅವ್ರು ಮಾರ್ಕೊಂಡಿದ್ದಾರೆ, ಬಟ್ ನಿಮ್ಮ ಕ್ರೆಡಿಟ್ ಪ್ರೊಫೈಲ್ನ ಮೇಲೆ ಬಹುದೊಡ್ಡ ಧಕ್ಕೆ ಬೀಳುತ್ತೆ, ನೀವು ನಂಬಿಕೆಗೆ ಅರ್ಹರಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಹೀಗಾಗಿ ಅದನ್ನು ನೀವು ಗಮನಿಸಬೇಕು. ಇದು ಚಿನ್ನದ ಲೋನ್ ಅಂತ ನೋಡಿಕೊಂಡಾಗ. ಮುಂದಿನದು ಪರ್ಸನಲ್ ಲೋನ್. ಪರ್ಸನಲ್ ಲೋನ್ ನೋಡಿ, ನಿಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಡೆಪಾಸಿಟ್ ಇಲ್ಲದೆ ಸಿಗುವ ಲೋನ್ ಇದು. ನಿಮ್ಮನ್ನ ಆಧಾರವಾಗಿಟ್ಕೊಂಡು, ನಿಮ್ಮ ಕ್ರೆಡಿಟ್ ಪ್ರೊಫೈಲ್ ಆಧಾರವಾಗಿಟ್ಕೊಂಡು, ನಿಮ್ಮ ಕೆಲಸ, ನಿಮ್ಮ ಇನ್ಕಮ್ ಸೋರ್ಸ್ ಇದನ್ನ ಆಧಾರವಾಗಿಟ್ಕೊಂಡು ಕೊಡುವ ಸಾಲ ಇದು. ಸೊ ಹೀಗಾಗಿ ನೀವು ಯಾವುದೇ ಥರದ ಕೊಲ್ಯಾಟ್ರಲ್ ಕೊಡಬೇಕಾಗಿಲ್ಲ, ಏನನ್ನೂ ಅಡಮಾನ ಇಡಬೇಕಾಗಿಲ್ಲ. ನಿಮ್ಮ ರೆಪ್ಯುಟೇಷನ್ನೇ ಇಲ್ಲಿ ಅಡಮಾನ. ನೀವು ಒಂದು ವೇಳೆ ಕಟ್ಟಿಲ್ಲ ಅಂತಂದ್ರೆ ನಿಮ್ಮ ರೆಪ್ಯುಟೇಷನ್ಗೆ ಧಕ್ಕೆ ಬೀಳುತ್ತೆ, ಕ್ರೆಡಿಟ್ ಪ್ರೊಫೈಲಿಗೆ ಧಕ್ಕೆ ಬೀಳುತ್ತೆ. ಸೊ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಹಿಂಡ್ರೆನ್ಸ್ ಆಗುತ್ತೆ, ಅಡೆತಡೆ ಆಗ್ಬಿಡುತ್ತೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಯಾವ ಆಧಾರದ ಮೇಲೆ ಪರ್ಸನಲ್ ಲೋನ್ ಕೊಡ್ತಾರೆ? ಕ್ರೆಡಿಟ್ ಸ್ಕೋರ್ ಆಧಾರದ ಮೇರೆಗೆ ಪರ್ಸನಲ್ ಲೋನ್ ಕೊಡ್ತಾರೆ. ನಿಮಗೆ 700, 800, 900 ಇಷ್ಟು ಕ್ರೆಡಿಟ್ ಸ್ಕೋರನ್ನು ನೀವು ಮೇಂಟೈನ್ ಮಾಡಿದರೆ ನಿಮಗೆ ಸುಲಭವಾಗಿ ಸಾಲ ಸಿಕ್ಕಿಬಿಡುತ್ತೆ. ಅದಕ್ಕಿಂತ ಕಡಿಮೆ ಇದ್ರೆ ನಿಮಗೆ ಸಾಲ ಸಿಗೋದಿಲ್ಲ. ಒಂದು ವೇಳೆ ಸಿಕ್ಕರೂ ದುಬಾರಿ ಇಂಟ್ರೆಸ್ಟ್ ರೇಟ್ ನೀವು ಕಟ್ಟಬೇಕಾಗತ್ತೆ. 14%, 18%, 20% ಈ ಥರ ಕಟ್ಟಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಮಿನಿಮಮ್ ಡಾಕ್ಯುಮೆಂಟೇಶನ್ ಕೇಳ್ತಾರೆ. ಆ ಡಾಕ್ಯುಮೆಂಟೇಶನ್ ವೆರಿಫೈ ಆದಮೇಲೆ ನಿಮಗೆ ಸಾಲ ಸಿಗೋದು. ಆದರೆ ನಿಮಗೆ ಚಿನ್ನದ ಸಾಲ ಅಂತ ಬಂದಾಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತೆಲ್ಲ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಚಿನ್ನ ಕೊಡ್ತೀರಾ ಅಷ್ಟೇ, ಚಿನ್ನದ ಪ್ಯೂರಿಟಿ ನೋಡ್ತಾರೆ ಅಷ್ಟೇ. ಆದರೆ ಇಲ್ಲಿ ಹಾಗಲ್ಲ, ಸ್ಯಾಲರಿ ಸ್ಲಿಪ್ ಕೊಡಬೇಕಾಗುತ್ತೆ, ನಿಮ್ಮ ಕ್ರೆಡಿಟ್ ಪ್ರೊಫೈಲ್ ಏನಾದರೂ ದಾಖಲಾತಿಗಳು ಕೊಡಬೇಕಾಗುತ್ತೆ, ಈ ಥರದ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಅದು ವೆರಿಫೈ ಆದರೆ ಮಾತ್ರ ಸಾಲ. ಇದು ಸಹ ನಿಮ್ಗೆ ಆಲ್ಮೋಸ್ಟ್ ಒಂದು 24 hours ಅಲ್ಲಿ ಪರ್ಸನಲ್ ಲೋನ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆ ಇರುತ್ತೆ. ಆದರೆ ರಿಜೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಇಲ್ಲಪ್ಪ ನೀನು ಸಾಲಕ್ಕೆ ಅರ್ಹ ಅಲ್ಲ ಅಂತ ಕೊಡದೇ ಇರಬಹುದು, ನಿಮ್ಮ ಸ್ಯಾಲರಿ ಪ್ರೊಫೈಲಿಗೆ ಕೊಡೋಕ್ಕಾಗಲ್ಲ ಅಂತಾನೂ ಇರಬಹುದು. ಮುಂದಿನದು, ನಿಮಗೆ ಚಿನ್ನದ ಲೋನಿಗೆ ಕಂಪೇರ್ ಮಾಡಿಕೊಂಡ್ರೆ ಪರ್ಸನಲ್ ಲೋನ್ನ ಮೇಲಿನ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಗೋಲ್ಡ್ ಲೋನ್ ಗೆಲ್ಲೋದೇ ಅಲ್ಲಿ, ಸೆಕ್ಯೂರಿಟಿ ಇಟ್ಟಿರ್ತೀರಲ್ಲ, ನಿಮಗೊಂದು 2% ಕಡಿಮೆ ಇರುತ್ತೆ ಪರ್ಸನಲ್ ಲೋನ್ಗಿಂತ. ಆದರೆ ಇಲ್ಲಿ ಹಾಗಲ್ಲ, ಪರ್ಸನಲ್ ಲೋನ್ ಸ್ವಲ್ಪ ದುಬಾರಿ. ಕೊನೆಯದಾಗಿ, ನೀವು ಪರ್ಸನಲ್ ಲೋನ್ಗೆ ಕೆಲ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನೀವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಚಿನ್ನದ ಲೋನಿಗೆ ಏನು 18 ವರ್ಷ ಆಗಿರಬೇಕು, ಚಿನ್ನ ನಿಮ್ದಿರಬೇಕು, ಅದನ್ನು ಕೊಡ್ತೀರಿ ಅಷ್ಟೇ. ಆದರೆ ಇಲ್ಲಿ ಹಾಗಲ್ಲ, ನಿಮಗೆ ಸ್ಯಾಲ್ರಿಡ್ ಎಂಪ್ಲಾಯಿ ಆಗಿರಲೇಬೇಕು, ನಿಮಗೊಂದು ಇನ್ಕಮ್ ಸೋರ್ಸ್ ಇರಲೇಬೇಕು. ಅದೆಷ್ಟು ತಿಂಗಳಿಂದ ನೀವು ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಸ್ಯಾಲ್ರಿ ಸ್ಲಿಪ್ ಕೊಡಿ ಅಂತಾರೆ, ಅಕೌಂಟ್ ಸ್ಟೇಟ್ಮೆಂಟ್ ಕೇಳ್ತಾರೆ, ಕೊಡಬೇಕಾಗುತ್ತೆ. ಸ್ಟಡಿ ಸೋರ್ಸ್ ಆಫ್ ಇನ್ಕಮ್ ಆದರೂ ಇರಬೇಕು. ಸ್ಯಾಲ್ರಿ ಇಲ್ಲ, ಅಟ್ಲೀಸ್ಟ್ ನೀವು ಬಿಸ್ನೆಸ್ ಇದ್ರೆ ನಿಮ್ಮ ಬಿಸ್ನೆಸ್ನ ಟ್ರ್ಯಾಕ್ ರೆಕಾರ್ಡ್ ಕೊಡಿ, ನಿಮಗೆ ಎಷ್ಟು ಲಾಭ ಬರ್ತಿದೆ ಅನ್ನೋದನ್ನು ಪ್ರೂವ್ ಮಾಡಿ, ಯಾವ ಥರ ವ್ಯಾಪಾರ ಆಗ್ತಿದೆ ಇದನ್ನಾದರೂ ಕೇಳ್ತಾರೆ. ಜೊತೆಗೆ ಏಜ್ ಅಂತ ಬಂದಾಗ 18 ವರ್ಷ ಮೇಲ್ಪಟ್ಟವರು ನೀವು ಈ ಪರ್ಸನಲ್ ಲೋನ್ ಅನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ. 23 ವರ್ಷ ಮೇಲ್ಪಟ್ಟವರಾಗಿರ್ಬೇಕು, 55 ವರ್ಷ ಒಳಗಿನವರಾಗಿರ್ಬೇಕು, ಇಂಥವರಿಗೆ ಮಾತ್ರ ಪರ್ಸನಲ್ ಲೋನ್ ಸಿಗುತ್ತೆ. ಒಂದ್ ವೇಳೆ ನೀವು 55 ಇಯರ್ಸ್ ದಾಟಿರೋರು ಸಡನ್ ರಿಕ್ವೈರ್ಮೆಂಟ್ ಬಂತು ಅಂದ್ರೆ ಏನ್ ಮಾಡ್ತೀರಿ? ಚಿನ್ನ ಇದ್ರೆ ಚಿನ್ನವನ್ನ ಅಡಮಾನ ಇಟ್ಟು ಪಡ್ಕೊಳ್ಬಹುದು. ಒಂದ್ ವೇಳೆ 18 ವರ್ಷದ ವ್ಯಕ್ತಿ, ನೀವು ಕ್ರೆಡಿಟ್ ವರ್ತಿ ಅನ್ನುವಂಥ ಒಂದು ಟ್ರ್ಯಾಕ್ ರೆಕಾರ್ಡ್ ನಿಮ್ಮಲ್ಲಿದೆ, ನೀವು ಇಸ್ಕೊಂಡಿದ್ದ ಹಣವನ್ನೆಲ್ಲ ವಾಪಸ್ ಕಟ್ಟಿದ್ದೀರಿ ಕರೆಕ್ಟ್ ಆಗಿ, ಆದರೂ ನಿಮಗೆ ಪರ್ಸನಲ್ ಲೋನ್ ಸಿಗೋದು ಕಷ್ಟ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಚಿನ್ನದ ಸಾಲವನ್ನು ನೀವು ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಈ ಪರ್ಸನಲ್ ಲೋನ್ ಅಂತ ಬಂದಾಗ ಹಂಗಿಲ್ಲ.
ಮಿನಿಮಮ್ 23 ಟು ಮ್ಯಾಕ್ಸಿಮಮ್ 55 ಇಯರ್ಸ್ ಒಳಗಡೆ ಮಾತ್ರ ನಿಮಗೆ ಪರ್ಸನಲ್ ಲೋನ್ ಸಿಗೋದು. ಹೀಗೆ ಗೋಲ್ಡ್ ಲೋನ್ ಪಡ್ಕೊಳ್ಬೇಕಾ, ಪರ್ಸನಲ್ ಲೋನ್ ಪಡ್ಕೊಳ್ಬೇಕಾ, ಈ ಎಲ್ಲ ಅಂಶಗಳನ್ನು ಗಮನಿಸಿ ಡಿಸಿಷನ್ ಅನ್ನ ನೀವು ಕೈಗೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋಸ್ ಅಲ್ಲಿ ಮತ್ತಷ್ಟು ಸ್ಟಾಕ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಗೋಲ್ಡ್ ಲೋನ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸೊ ಅಲ್ಲಿವರೆಗೂ ಟಾಟಾ ಬೈ ಬಾಯ್. Boss Wala. Be the boss.